ನಮಸ್ಕಾರ ಗೆಳೆಯರೇ, FDA ಪರೀಕ್ಷೆಗೆ ಈ 12 ಪ್ರಶ್ನೆಗಳು ಬಂದಿರಬಹುದು. ಎಷ್ಟು ಸರಿಯಾಗಿ ಉತ್ತರ ಕೊಡ್ತೀರಾ ಕಮೆಂಟ್ ಮಾಡಿ. ಭಾರತೀಯ ಸಂವಿಧಾನ ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 20, ಆಪ್ಷನ್ ಬಿ 22, ಆಪ್ಷನ್ ಸಿ 24, ಆಪ್ಷನ್ ಡಿ 18. ಸರಿಯಾದ ಉತ್ತರ ಆಪ್ಷನ್ ಬಿ 22. ಭಾರತೀಯ ಸಂವಿಧಾನದಲ್ಲಿ ಪ್ರಾರಂಭಿಕವಾಗಿ 22 ಅಧ್ಯಾಯಗಳಿದ್ದು ಇವು ವಿವಿಧ ವಿಷಯಗಳನ್ನು ಒಳಗೊಂಡಿರುತ್ತವೆ. ಚಕ್ರವ್ಯೂಹ ತಂತ್ರದ ಬಗ್ಗೆ ಯಾರು ಪ್ರಸಿದ್ಧ? ಆಪ್ಷನ್ ಎ ಅರ್ಜುನ, ಆಪ್ಷನ್ ಬಿ ಭೀಮ, ಆಪ್ಷನ್ ಸಿ ಅಭಿಮನ್ಯು, ಆಪ್ಷನ್ ಡಿ ದ್ರೋಣಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿಮನ್ಯು. ಅಭಿಮನ್ಯು ಚಕ್ರವ್ಯೂಹದೊಳಗೆ ಪ್ರವೇಶಿಸಿ ಔದಾರ್ಯದಿಂದ ಹೋರಾಡಿದನು. ಹೊರಬರುವ ತಂತ್ರ ಗೊತ್ತಿರದ ಕಾರಣ ಹುತಾತ್ಮನಾದ. ವಿಜಯನಗರದ ಬೃಹತ್ ಗೋಪುರ ನಿರ್ಮಿಸಿದವರು ಯಾರು? ಆಪ್ಷನ್ ಎ ಕೃಷ್ಣದೇವರಾಯ, ಆಪ್ಷನ್ ಬಿ ಅಚ್ಯುತರಾಯ, ಆಪ್ಷನ್ ಸಿ ಹರಿಹರ, ಆಪ್ಷನ್ ಡಿ ಬುಕ್ಕ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣದೇವರಾಯ. ಕೃಷ್ಣದೇವರಾಯ ಅವರು ಶಿಲ್ಪಕಲೆಗೆ ಪ್ರೋತ್ಸಾಹ ನೀಡಿ ಹಲವು ದೇವಾಲಯಗಳನ್ನು ನಿರ್ಮಿಸಿದರು. ಬೃಹತ್ ಗೋಪುರಗಳಲ್ಲಿ ಅವರ ಸ್ಥಾಪನೆಯ ಛಾಪು ಇದೆ. ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿತ ಪಕ್ಷಿ ಯಾವುದು? ಆಪ್ಷನ್ ಎ ಹಕ್ಕಿಪಿಕ್ಕಿ, ಆಪ್ಷನ್ ಬಿ ಕೊಕ್ಕರೆ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗೂಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ನವಿಲು. ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿ ಘೋಷಿತವಾಗಿದೆ. ಭಾರತದಲ್ಲಿ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು? ಆಪ್ಷನ್ ಎ ಜಿಮ್ ಕಾರ್ಬೆಟ್, ಆಪ್ಷನ್ ಬಿ ಗಿರ್, ಆಪ್ಷನ್ ಸಿ ಕಾಂಜಿರಂಗ, ಆಪ್ಷನ್ ಡಿ ಬೀಥರ್ಕನಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡದಲ್ಲಿ ಇದೆ. ಇದು ಟೈಗರ್ ಸಂರಕ್ಷಣಾ ಯೋಜನೆಯ ಮೊದಲ ಭಾಗವಾಗಿದೆ. ಕರ್ನಾಟಕದ ನದಿಗಳ ತಾಯಿಯಾಗಿ ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ತುಂಗಭದ್ರಾ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ತುಂಗಾ. ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಾ. ತುಂಗಾ ನದಿಗೆ ಕರ್ನಾಟಕ ನದಿಗಳ ತಾಯಿ ಎಂಬ ಹೆಸರಿದೆ. ತುಂಗಾ ಮತ್ತು ಭದ್ರಾ ಸಂಗಮದಿಂದ ತುಂಗಭದ್ರಾ ನದಿ ಉಂಟಾಗುತ್ತದೆ. ವಿಶ್ವ ಜನಸಂಖ್ಯೆ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಜುಲೈ 11, ಆಪ್ಷನ್ ಬಿ ಜನವರಿ 1, ಆಪ್ಷನ್ ಸಿ ಆಗಸ್ಟ್ 15, ಆಪ್ಷನ್ ಡಿ ಜುಲೈ 1. ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ 11. ಜಗತ್ತಿನ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಪರಿಣಾಮಗಳ ಕುರಿತು ಜಾಗೃತಿ ನೀಡಲು ಇದು ವಿಶ್ವದ ಆರೋಗ್ಯ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಚರಿಸಲಾಗುತ್ತದೆ. MS ಸುಬ್ಬಲಕ್ಷ್ಮಿ ಯಾವ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿ? ಆಪ್ಷನ್ ಎ ಚಿತ್ರಕಲೆ, ಆಪ್ಷನ್ ಬಿ ಸಂಗೀತ, ಆಪ್ಷನ್ ಸಿ ಕ್ರೀಡೆ, ಆಪ್ಷನ್ ಡಿ ಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಗೀತ. ಇವರು ಕರ್ನಾಟಿಕ್ ಸಂಗೀತದ ಪ್ರಸಿದ್ಧ ಗಾಯಕಿ. ಭಾರತದ ಪ್ರಥಮ ಭಾರತ ರತ್ನ ಪುರಸ್ಕೃತ ಗಾಯಕಿ. ಪ್ರಪಂಚದ ಅತಿದೊಡ್ಡ ಹಿಮನದಿ ಯಾವುದು? ಆಪ್ಷನ್ ಎ ಲ್ಯಾಂಬರ್ಟ್, ಆಪ್ಷನ್ ಬಿ ಗ್ಯಾಂಗೋಟ್ರಿ, ಆಪ್ಷನ್ ಸಿ ಸಿಯಾಚಿನ್, ಆಪ್ಷನ್ ಡಿ ಗ್ಲಾಷಿಯರ್. ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಂಬರ್ಟ್. ಲ್ಯಾಂಬರ್ಟ್ ಹಿಮನದಿ ಅಂಟಾರ್ಟಿಕಾ ಖಂಡದಲ್ಲಿ ಇದೆ. ಇದರ ಉದ್ದ ಸುಮಾರು 400 ಕಿಲೋಮೀಟರ್. ದಕ್ಷಿಣ ಭಾರತದ ಮೊದಲ IIT ಯಾವುದು? ಆಪ್ಷನ್ ಎ IIT ಚೆನ್ನೈ, ಆಪ್ಷನ್ ಬಿ IIT ಬೆಂಗಳೂರು, ಆಪ್ಷನ್ ಸಿ IIT ಹೈದರಾಬಾದ್, ಆಪ್ಷನ್ ಡಿ IIT ಮಡ್ರಾಸ್. ಸರಿಯಾದ ಉತ್ತರ ಆಪ್ಷನ್ ಡಿ IIT ಮಡ್ರಾಸ್. 1959ರಲ್ಲಿ ಸ್ಥಾಪಿತವಾದ IIT ಮಡ್ರಾಸ್ ದಕ್ಷಿಣ ಭಾರತದ ಮೊದಲ IIT. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಮಹಾಸಾಗರದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ಅಟ್ಲಾಂಟಿಕ್, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಪೆಸಿಫಿಕ್, ಆಪ್ಷನ್ ಡಿ ಆರ್ಕಿಟಿಕ್.
ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್. ಇದು ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿ ಹಾದು ಹೋಗುತ್ತದೆ. ಇದರಿಂದ ದಿನಾಂಕ ಪಶ್ಚಿಮಕ್ಕೆ ಒಂದು ದಿನ ಹಿಂದೆ, ಪೂರ್ವಕ್ಕೆ ಒಂದು ದಿನ ಮುಂದಾಗುತ್ತದೆ. ವಿಶ್ವದ ಅತಿದೊಡ್ಡ ಪ್ರಜೆಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ USA, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಭಾರತದಲ್ಲಿ ಜನಸಂಖ್ಯೆ 1.4 ಬಿಲಿಯನ್ಗಿಂತ ಹೆಚ್ಚಾಗಿದೆ. ಈ 12 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಕಮೆಂಟ್ ಮಾಡಿ. ನಿಮ್ಮ ಪರೀಕ್ಷೆಗೆ ಬೇಕಾದ ವಿಷಯಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಾವು ವಿಶೇಷ ವಿಡಿಯೋ ಮಾಡ್ತೀವಿ. ಇಂಥದ್ದೇ ಇನ್ನಷ್ಟು ಕ್ವಿಜ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.